ಎಲ್ಲರಿಗೂ ನಮಸ್ಕಾರ. ಸೊ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ ಈ ಕ್ವಶನ್ ಪೇಪರ್ ಸೀರೀಸಲ್ಲಿ ಎಲೆಕ್ಟ್ರಾನಿಕ್ ಸಿಲೆಬಸ್ ನಾವು ಕವರ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಆಲ್ಮೋಸ್ಟ್ 12th ವಿಡಿಯೋ ಅಂತ ನಾನು ಅನ್ಕೋತೀನಿ. ಸೊ ಇದರಲ್ಲಿ ನಾವು ಕಿರ್ಚಾಫ್ಸ್ ಕರೆಂಟ್ ಲಾ ಅನ್ನು ಡಿಸ್ಕಸ್ ಮಾಡೋಣ. ಸೊ ಇಟ್ಸ್ ಲೈಕ್ ABCD ಆಫ್ ಇಂಗ್ಲಿಷ್. ಓಕೆ, ಅಂದರೆ ಇಂಗ್ಲಿಷ್ ಕಲಿಯುವಾಗ ಫಸ್ಟ್ ನಾವು ಕಲಿಯೋದೇ ABCD, ರೈಟ್? ಸೊ ಅದೇ ಥರ ಎಲೆಕ್ಟ್ರಾನಿಕ್ಸ್ ಕಲಿಬೇಕು ಅಂದರೆ ಎಲೆಕ್ಟ್ರಾನಿಕ್ಸಲ್ಲಿ ಪರ್ಟಿಕ್ಯುಲರ್ ನೆಟ್ವರ್ಕಿಂಗ್ ಕಲಿಬೇಕಂದ್ರೆ ಸೊ ಕಿರ್ಚಾಫ್ಸ್ ಕರೆಂಟ್ ಮತ್ತು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ 2 ಲಾ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಕರೆಂಟ್ ಒಂದು ಸರ್ಕ್ಯೂಟಲ್ಲಿ ಎಷ್ಟು ಫ್ಲೋ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋದಿದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ ಯೂಸ್ ಮಾಡ್ತೀವಿ. ಆಮೇಲೆ ವೋಲ್ಟೇಜ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ, ಒಂದು ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಇದೆ, ಅದ್ರ ಹತ್ರ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಿದೆ ಅಂತ ನಾವೇನಾದರೂ ಫೈಂಡ್ ಔಟ್ ಮಾಡಬೇಕು. ಅಥವಾ ಒಂದು ವೈರ್ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ವೋಲ್ಟೇಜ್ ಡ್ರಾಪ್ ಅಂತ ಇರುತ್ತೆ ಡ್ಯೂ ಟು ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಅದೆಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದು, ಅಥವಾ ಔಟ್ಪುಟ್ ವೋಲ್ಟೇಜ್ ಎಷ್ಟಿದೆ, ಇನ್ಪುಟ್ ವೋಲ್ಟೇಜ್ ಎಷ್ಟಿದೆ, ಈ ಥರದ ತುಂಬ ಸಿಚುವೇಶನ್ಸ್ ಅರೈಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಲಾಗಳನ್ನು ಯೂಸ್ ಮಾಡಿಕೊಂಡು ವೋಲ್ಟೇಜ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಅದರಿಂದ ಇದನ್ನು ABCD ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಕರೆಯೋದು ನಾವು. ಆಲ್ ರೈಟ್, ಸೊ ಇಷ್ಟಾಯಿತು ಇಂಟ್ರೊಡಕ್ಷನ್, ವಾಟ್ ಈಸ್ ಮೀನ್ ಬೈ ಕಿರ್ಚಾಫ್ಸ್ ಲಾ. ಓಕೆ, ಸೊ ಇದರಲ್ಲಿ ನಾವು ಏನೇನು ನೋಡ್ತೀವಿ ಅಂತ ತೋರಿಸ್ತೀನಿ. ಓಕೆ, ಸೊ ಇದರಲ್ಲಿ ನಾವು ಬೇಸಿಕ್ಕಾಗಿ ನೋಡೋದು, ಸೊ ಫಸ್ಟ್ ನಾವು ನೋಡೋದು ವಾಟ್ ಈಸ್ ದ ಮೀನಿಂಗ್ ಆಫ್ ಕಿರ್ಚಾಫ್ಸ್ ಕರೆಂಟ್ ಲಾ. ಸೊ ಕಿರ್ಚಾಫ್ಸ್ ಕರೆಂಟ್ ಲಾ ಅಂದರೆ ಏನಂತ ನೋಡೋಣ. ಆಮೇಲೆ ಇದಕ್ಕೆ ಡಯಾಗ್ರಾಮ್ ಏನು ಬರುತ್ತೆ, ಆಮೇಲೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ, ಅಪ್ಲಿಕೇಶನ್ ನೋಡೋಣ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಅದಾದಮೇಲೆ 10 ಕ್ವಶನ್ ಇರುತ್ತೆ. ಸೊ 10 ಕ್ವಶನ್ಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದರಲ್ಲಿ ಇರುವಂಥ ಕ್ವಶನ್ಸ್ನ ನಾನು ಇನ್ಕ್ಲೂಡ್ ಮಾಡಿರ್ತೀನಿ. ಮತ್ತು ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ ಅಂತ ಏನಿರುತ್ತಲ್ಲ, ಅಂದರೆ ಒಂದು ಟಾಪಿಕ್ ಇದೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ಏನು ನಮ್ಮ ಟೀಮಿಂದ ಸೆಲೆಕ್ಟ್ ಮಾಡಿ ನಾವು ಇದರಲ್ಲಿ ಈ ಮಟೀರಿಯಲಲ್ಲಿ ಹಾಕಿರ್ತೀವಿ. ಓಕೆ, ಸೊ ಈ ಮಟೀರಿಯಲ್ ತುಂಬಾ ಪ್ರಿಕಾಷಿಯಸ್ ಆಗಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ 100% ರಿಸಲ್ಟ್ ಓರಿಯೆಂಟೆಡ್ ಮಟೀರಿಯಲ್ ಗೈಸ್. ಸೊ ಇದರಲ್ಲಿ ಯಾವುದೇ ಥರನಾದಂಥ ಅನ್ವಾಂಟೆಡ್ ಥಿಂಗ್ಸ್ನ ನಾವು ಇಡಲ್ಲ, ಜಾಸ್ತಿ ಎಕ್ಸ್ಪ್ಲನೇಷನು ಜಾಸ್ತಿ ಇರಲ್ಲ. ಸೊ ಇಟ್ಸ್ ಲೈಕ್ ಅ ಸ್ಪೂನ್ ಫೀಡಿಂಗ್, ಸೊ ವೇರ್ ವಿ ವಿಲ್ ಬಿ ಗಿವಿಂಗ್ ದ ಇನ್ಫಾರ್ಮೇಷನ್ ಅಪ್ ಟು ದ ಕಟಿಂಗ್ ಎಡ್. ಸೊ ವೇರ್ we will be having only the required part. So unwanted part we have already removed, so there is no need for you to remove something from this one. So whatever we are telling or discussing here, it will be there for exam. I'm pretty confident about this one. Okay, so next move agona ivaga nam topic ಏನಂತ್ರ. All right, so I will start with introduction now. Okay, so Kirchhoff's current law, and then what is this law ಅಂತ ಫಸ್ಟ್ ಕ್ವಶನು ಅಥವಾ ಸಬ್ ಟಾಪಿಕ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಕಿರ್ಚಾಫ್ಸ್ ಕರೆಂಟ್ ಲಾ, ಹಿಯರ್ ಯು ಕ್ಯಾನ್ ಸಿ ಕಿರ್ಚಾಫ್ಸ್ ಕರೆಂಟ್ ಲಾ ಆಫನ್ ಶಾರ್ಟನ್ ಟು KCL ಅಂತ. ಸೊ ಇದರಲ್ಲಿರುವ K, ಇದರಲ್ಲಿರುವ C ಮತ್ತು ಇದರಲ್ಲಿರುವ L ಅನ್ನು KCL ಅಂತ ಪಾಪ್ಯುಲರ್ ಆಗಿ ಕರೆಯೋದು. ಸೊ ಎಲ್ಲಿ ನಾವು ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಮೆನ್ಷನ್ ಮಾಡಲ್ಲ, KCL ಅಂತಾನೆ ಮೆನ್ಷನ್ ಮಾಡ್ತಾರೆ. ಸೊ ಇದು ನಿಮಗೆ ಅಬ್ರಿವೇಷನ್ ಗೊತ್ತಿರಬೇಕು. ಕಿರ್ಚಾಫ್ಸ್ ಕರೆಂಟ್ ಲಾನೇ ನಾವು KCL ಅಂತ ಬರಿತೀವಿ. ಓಕೆ, ಸೊ ಇದಾಯಿತು ಕಿರ್ಚಾಫ್ಸ್ ಅಬ್ರಿವೇಷನ್ ಬಗ್ಗೆ. ಸೊ ವಾಟ್ ಇಟ್ ಸೇಸ್, ಏನು ಹೇಳುತ್ತೆ ಇದು? ಕಿರ್ಚಾಫ್ಸ್ ಕರೆಂಟ್ ಲಾ ಆಫನ್ ಶಾರ್ಟನ್ ಟು KCL ಸ್ಟೇಟ್ಸ್ ದಟ್ the algebraic sum of all currents entering and exiting a node must be equal to 0. ಓಕೆ, ಸೊ ಏನು ಹೇಳುತ್ತೆ ಇದು? ಅಲ್ಜಿಬ್ರೈಕ್ ಸಮ್ ಅಂತಂದರೆ ನಾರ್ಮಲ್ ಅಡಿಷನ್. ಅಲ್ಜಿಬ್ರೈಕ್ ಸಮ್ ಆಫ್ ಆಲ್ ಕರೆಂಟ್ಸ್ ಎಂಟ್ರಿಂಗ್ ಅಂದರೆ ಒಂದು ನೋಡ್ಗೆ ಎಂಟರ್ ಆಗುವಂಥ ಕರೆಂಟ್ಸ್ ಮತ್ತು ಎಕ್ಸಿಟಿಂಗ್, ಸೊ ಎಕ್ಸಿಟ್ ಆಗ್ತಿರುವಂಥ ಕರೆಂಟು ಅವೆಲ್ಲವನ್ನು ಆ್ಯಡ್ ಮಾಡಿದ್ರೆ ಅಲ್ಲಿರುವಂಥ ಟೋಟಲ್ ಕರೆಂಟ್ ಆ ನೋಡಲ್ಲಿ 0 ಉಳಿಯುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಅದೇ ಹೇಗಪ್ಪ ಆಗುತ್ತೆ ಅಂತ. ಸೊ ನೋಡಿ, ಇಲ್ಲಿ ಒಂದು ನೋಡ್ ಇದೆ, ನೋಡ್ ತಗೊಳ್ಳಿ. ಆಮೇಲೆ ಕರೆಂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕರೆಂಟ್ಸ್ ಇದೆ. I1, I2, I3 ಎಂಟರ್ ಆಗ್ತಿದೆ. ಓಕೆ, ಸೊ I1 ಎಂಟರ್ ಆಗ್ತಿದೆ, I2 ಎಂಟರ್ ಆಗ್ತಿದೆ, I3 ಎಂಟರ್ ಆಗ್ತಿದೆ. ಆಮೇಲೆ I4 ಲೀವ್, ಆಮೇಲೆ ಲೀವ್ ಅಂದರೆ ಹೊರಗಡೆ ಹೋಗ್ತಿದೆ ಈ ನೋಡಿಂದ. ಓಕೆ, ಸೊ ಇದರಲ್ಲಿ ಈ ಮೇಲಿನ ಡೆಫಿನೇಷನ್ನ ನಾವು ಅಪ್ಲೈ ಮಾಡೋಣ. ಸೊ ಕರೆಂಟ್ಸ್ ಎಂಟ್ರಿಂಗ್ ಮತ್ತು ಎಕ್ಸಿಟಿಂಗ್ನ ಆ್ಯಡ್ ಮಾಡಿದ್ರೆ 0 ಬರುತ್ತೆ ಅಂತ ಹೇಳಿದ್ವಿ ತಾನೆ. ಸೊ ಇವಾಗ ಅದ್ರ ಪ್ರಕಾರ ನಾವು ಇಕ್ವೇಷನ್ ಏನು ಬರಿಬೋದು? I1 ಪ್ಲಸ್ ದೆನ್ I2 ಪ್ಲಸ್ ದೆನ್ I3, ಓಕೆ, ಪ್ಲಸ್ I4 ಅಂತ ನಾವು ಬರಿತೀವಿ. ಓಕೆ, ಈಕ್ವಲ್ ಟು 0 ಅಂತ ನಾವು ಹೇಳ್ತೀವಿ. ಆಲ್ರೈಟ್, ಬಟ್ ಇದರಲ್ಲಿ ಒಂದು ಚೇಂಜ್ ಏನಿದೆ ಗೈಸ್, ಇಲ್ಲಿರುವಂತಹ ನಾನು ಇಂಟೆನ್ಷನಲಿ ಪ್ಲಸ್ ಬರ್ತಿದ್ದೀನಿ, ಸೊ ನಿಮಗೆ ಇಲ್ಲಿ ನೆನಪಲ್ಲಿ ಉಳಿಲಿ ಅಂತ. ಸೊ ಇದನ್ನು ನಾನು ಇವಾಗ ಎರೇಸ್ ಮಾಡ್ತೀನಿ. ಪ್ಲಸ್ಸನ್ನು ಏನಕ್ಕೆ ಎರೇಸ್ ಮಾಡ್ತೀನಿ? ಇದರಲ್ಲೊಂದು ಪ್ರಾಬ್ಲಮ್ ಇದೆ.
ಏನಂದರೆ ಕರೆಂಟ್ಸ್ ಯಾವುದು ನೋಡ್ಗೆ ಎಂಟರ್ ಆಗುತ್ತೋ ಅದನ್ನು ನಾವು ಪಾಸಿಟಿವ್ ಅಲ್ಲಿ ತೊಗೊಳ್ತೀವಿ, ಕರೆಂಟ್ಸ್ ಯಾವುದು ನೋಡಿಂದ ಹೊರಗಡೆ ಹೋಗುತ್ತೋ ಅದನ್ನು ನೆಗೆಟಿವ್ ಅಂತ ತಗೋಬೇಕು. ಸೊ ಇದು ಕರೆಂಟ್ ಹೊರಗಡೆ ಹೋಗ್ತಿದೆ, ಸೊ ಇದು ನೆಗೆಟಿವ್ ಇರುತ್ತೆ. ಓಕೆ, ಸೊ ಅದರಿಂದ ನಾನು ಇಲ್ಲಿ ಮೈನಸ್ ಅಂತ ತಗೋಬೇಕು. ಸೊ ಇಂಟೆನ್ಷನಲಿ ನಾನು ಫಸ್ಟ್ ಪ್ಲಸ್ ಬರೆದಿದ್ದೀನಿ, ಸೊ ದ್ಯಾಟ್ ಯು ಕ್ಯಾನ್ ನೋಟಿಸ್ ದ್ಯಾಟ್ ಚೇಂಜ್ ಅಂತ. ಸೊ I1 ಪ್ಲಸ್ I2 ಪ್ಲಸ್ I3 ಇವೆಲ್ಲವೂ ಎಂಟರ್ ಆಗ್ತಿದೆ, ಅದಕ್ಕೆ ಪ್ಲಸ್ಸಲ್ಲಿ ಬರೆದೆ, ಪ್ಲಸ್ I1 ಪ್ಲಸ್ I2 ಪ್ಲಸ್ I3 ಅಂತ. ಇದು ಎಕ್ಸಿಟ್ ಆಗ್ತಿದೆ, ಹೊರಗಡೆ ಹೋಗ್ತಿದೆ, ಅದರಿಂದ ಇದನ್ನು ಮೈನಸ್ I4 ಅಂತ ಬರೆದು ಈಕ್ವಲ್ ಟು 0 ಅಂತ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಯಾವುದಾದ್ರೂ ಒಂದು ಸರ್ಕ್ಯೂಟ್ ಕೊಟ್ಟು ಈ ಥರ ನಿಮಗೆ ಇದ್ರದ್ದು ಕರೆಂಟ್ KCL ಇಕ್ವೇಷನ್ ಬರಿ ಅಂತ ಕೊಟ್ಟರೆ, ಸೊ ನೀವು ಈ ಆಪ್ಷನ್ನ ಚೂಸ್ ಮಾಡ್ಕೋಬೇಕು. ಸೊ ಯಾವ್ದು ಎಂಟರ್ ಆಗ್ತಿದೆ ಅದನ್ನು ಪ್ಲಸ್ಸಲ್ಲಿ ತೊಗೊಳ್ಳಿ, ಯಾವ್ದು ಲೀವ್ ಆಗ್ತಿದೆ ಅದನ್ನು ಮೈನಸಲ್ಲಿ ತೊಗೊಳ್ಳಿ. ಸೊ ಅಕಸ್ಮಾತ್ ಇದು ಹೀಗೆ ಇದ್ದರೆ ಈ ಡೈರೆಕ್ಷನ್ ಇಲ್ಲದೆ ಈ ಡೈರೆಕ್ಷನಲ್ಲಿದ್ದರೆ ಮೈನಸ್ I1 ಆಗ್ತಾಯಿತ್ತು, ಮೈನಸ್ I1 ಪ್ಲಸ್ I2 ಪ್ಲಸ್ I3 ಮೈನಸ್ I4 ಈಕ್ವಲ್ ಟು 0 ಅಂತ ಆಗ್ತಾಯಿತ್ತು. ಓಕೆ, ಸೊ ಇದಾಯಿತು ಗೈಸ್ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ವಾಟ್ ಈಸ್ ಮೀನ್ ಬೈ KCL ಲಾ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇದಕ್ಕೆ ಏನು ಬರುತ್ತೆ ಡಯಾಗ್ರಾಮ್ ಅಂತ. ಆಲ್ರೈಟ್, ಸೊ ಇದರಲ್ಲಿ ಒಂದು ರಿಯಲ್ ವರ್ಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದರಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಕರೆಂಟ್ ಮೂವ್ ಆಗ್ತಿದೆ, IR2 ಅಂತ ತೊಗೋತಿದ್ದೀನಿ ನಾನು ಅದನ್ನು, R2 ಅಂತ ಅದರ ಹೆಸರು. ಸೊ ಕರೆಂಟ್ R2 ಅಲ್ಲಿ ಫ್ಲೋ ಆಗ್ತಿದೆ, ಅದಕ್ಕೆ ಅದನ್ನು IR2 ಅಂತ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಇದ್ರ ವ್ಯಾಲ್ಯೂ ಇರೋದು 3 ಕಿಲೋ ಓಮ್. ಮತ್ತು ಇದು ಡ್ಯಾಶ್ ಅಂತಂದರೆ ಇನ್ಫೈನೈಟ್ ಲೂಪು ಅಂತ ಐ ಮೀನ್ ಇನ್ಫೈನೈಟ್ ಸರ್ಕ್ಯೂಟ್ ಅಂತ ಅರ್ಥ. ಸೊ ಇದು ಜಸ್ಟ್ ನಾನೊಂದು ಕಾಂಪೋನೆಂಟ್ ತೆಗೆದಿದ್ದೀನಿ ಸರ್ಕ್ಯೂಟಲ್ಲಿ, ತುಂಬ ಈ ಕಡೆ ಏನೇನೋ ಕಾಂಪೋನೆಂಟ್ಸ್ ಇರ್ಬೋದು. ಸೊ ಅದೆಲ್ಲ ನಮಗೆ ಬೇಕಾಗಿಲ್ಲ, ಸೊ ಅದಕ್ಕೆ ನಾನು ಅದನ್ನು ಮೆನ್ಷನ್ ಮಾಡಿಲ್ಲ. ಆಲ್ರೈಟ್, ಸೊ ಇಲ್ಲಿ ನೋಡಿ IR2 ಎಂಟರ್ ಆಗ್ತಿದೆ, IR3 ಎಂಟರ್ ಆಗ್ತಿದೆ, ಬಟ್ ಇದರಲ್ಲಿ IR2 ಮತ್ತು IR3 ಕೂಡಿ ಎಕ್ಸಿಟ್ ಆಗ್ತಿದೆ. ಸೊ ಈ ಕಡೆ ಇರೋ ಕರೆಂಟ್ ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಈ ಕಡೆಯಿಂದ ಕರೆಂಟ್ ಎಂಟರ್ ಆಗ್ತಿದೆ, ಇವೆರಡು ಆ್ಯಡಪ್ ಆಗಿ ಈ ಕಡೆ ಆ್ಯಡಪ್ ಆಗಿ ಬರುವಂಥ ಕರೆಂಟ್ನ ಇಲ್ಲಿ ಬರೆದಿದ್ದೀವಿ. IR2 ಇದ್ರ ಸಮೇಷನು ಪ್ಲಸ್ ಇದ್ರ ಸಮ್ಮು, IR2 ಪ್ಲಸ್ IR3 ಆ್ಯಡ್ ಮಾಡಿದಾಗ ಬರುವಂಥ ಕರೆಂಟು ಈ ಕಡೆ ಫ್ಲೋ ಆಗ್ತಾ ಇರುತ್ತೆ, ಯಾಕಂದರೆ ಈ ಕಡೆಯಿಂದ ಇದು ಬರ್ತಿದೆ, ಈ ಕಡೆಯಿಂದ ಇದು ಬರ್ತಿದೆ. ಸೊ ಅವಾಗ ಹೋಗೋ ದಾರಿ ಒಂದೇನೇ ಇರೋದು ಈ ಕಡೆ. ಸೊ ಜಸ್ಟ್ ಲೈಕ್ ರೋಡ್ ಗೈಸ್. ಸೊ ಇಲ್ಲಿ 2 ರೋಡ್ ಇದೆ ಅನ್ಕೊಳ್ಳಿ. ಸೊ ಇದೆಲ್ಲ ಒನ್ ವೇ ರೋಡು. ಸೊ ಈ ಕಡೆಯಿಂದ ಮಾತ್ರ ಟ್ರಾಫಿಕ್ ಬರುತ್ತೆ ಮತ್ತು ಈ ಕಡೆಯಿಂದ ಮಾತ್ರ ಟ್ರಾಫಿಕ್ ಬರುತ್ತೆ. ಸೊ ಈ ಜಂಕ್ಷನಲ್ಲಿ ಇನ್ನೊಂದು ಎಕ್ಸಿಟ್ ಇರೋದು ಈ ಕಡೆ ಮಾತ್ರ. ಓಕೆ, ಸೊ ಆವಾಗ ಟ್ರಾಫಿಕ್ ಯಾವ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತಾನೆ. ಸೊ ಅಂದಾಗೆ ಇದು ಫಸ್ಟ್ ಕರೆಂಟು, ಇದು ಸೆಕೆಂಡ್ ಕರೆಂಟು, ಇದು ಆ್ಯಡಪ್ ಆಗಿರುವಂಥ ಕರೆಂಟೇ ಇಲ್ಲಿರೋದು 1+2 ಅಂತ. ಸೊ ಸೇಮ್ ಸಿಚುವೇಶನ್ ನಾವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇದು ರೋಡು, ಇದು ಎಲೆಕ್ಟ್ರಿಕಲ್ ನೆಟ್ವರ್ಕು. ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ನೆಟ್ವರ್ಕು ನಮ್ಮ ರಿಯಲ್ ಲೈಫ್ ಥರನೇ ಇರುತ್ತೆ. ಸೊ ಅದರಲ್ಲೂ ಕೂಡ ಸೇಮ್ ಪ್ರಯಾರಿಟೀಸ್ ಅಪ್ಲೈ ಆಗುತ್ತೆ. ಆಲ್ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಸೆಷನ್ ನಾವು. ಆಲ್ರೈಟ್, ಸೊ ವೈ ವಿ ಯೂಸ್ ದಿಸ್ ಅಂತ ಕೇಳ್ತಿದ್ದಾರೆ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಇದು ಬೇಕು ತಾನೆ. ಸೊ ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಸ್ವಲ್ಪ ಪಾರ್ಟಲ್ಲಿ ಹೇಳಿದ್ದೀನಿ ನಾನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲೊಂದು ಪಾಯಿಂಟ್ ಅಷ್ಟೇ ಮೆನ್ಷನ್ ಮಾಡಿರೋದು, ಟು ಗೆಟ್ ದ ಟೋಟಲ್ ಕರೆಂಟ್ ಎಟ್ ಅ ಪರ್ಟಿಕ್ಯುಲರ್ ಜಂಕ್ಷನ್ ವೇರ್ ವಿ ಆರ್ ಯೂಸಿಂಗ್ KCL ಅಂತ. ಸೊ ಒಂದು ಪರ್ಟಿಕ್ಯುಲರ್ ಜಂಕ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ಲೈಕ್ ಹಿಯರ್. ಓಕೆ, ಸೊ ಜಸ್ಟ್ ಲೈಕ್ ಹಿಯರ್ ಯು ಕ್ಯಾನ್ ಸಿ. ಸೊ ಇದು ಪರ್ಟಿಕ್ಯುಲರ್ ಜಂಕ್ಷನ್ ಇದೆ, ಇಲ್ಲಿ ಎಷ್ಟು ಕರೆಂಟ್ ಇದೆ ಅಂತ, ನೆಟ್ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ, ಎಷ್ಟು ಎಂಟರ್ ಆಗ್ತಿದೆ, ಎಷ್ಟು ಎಕ್ಸಿಟ್ ಆಗ್ತಿದೆ, ಎಷ್ಟು ಡ್ರಾಪ್ ಇದೆ ಇದರ ಹತ್ರ ಅಂತ ಎಲ್ಲ ನೋಡ್ಕೊಳ್ಳೋಕ್ಕೆ ನಮಗೆ KCL ಬೇಕು. ಸೊ ಎಲೆಕ್ಟ್ರಿಕಲ್ ನೆಟ್ವರ್ಕ್ಸಲ್ಲಿ ತುಂಬಾ ಯೂಸ್ ಆಗುತ್ತೆ KCL ಇಂದ. ಸೊ ವಿದೌಟ್ KCL ದೇರ್ ಇಸ್ ನೋ ಕ್ಯಾಲ್ಕುಲೇಷನ್ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಸ್ ವೆಲ್. ಆಲ್ರೈಟ್, ಸೊ ನಾವು ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಇವಾಗ ಆಸ್ಡ್ ಕ್ವಶನ್ಸ್ ಅಂತ. ಸೊ ಯಾವ್ದು ಕ್ವಶನ್ ಪ್ರೀವಿಯಸ್ ಆಗಿ ಕೇಳಿದ್ದಾರೆ ಇದ್ರ ಮೇಲೆ, ಮತ್ತು ತುಂಬ ಪ್ರೊಬೆಬಲ್ ಕ್ವಶನ್ಸ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕಿರ್ಚಾಫ್ಸ್ ಕರೆಂಟ್ ಲಾ ಈಸ್ ಅಪ್ಲಿಕೇಬಲ್ ಫಾರ್ ಡ್ಯಾಶ್ ಅಂತ ಫಸ್ಟ್ ಕ್ವಶನು. ಸೊ ಕ್ಲೋಸ್ ಲೂಪ್ಸ್, ಓಪನ್ ಲೂಪ್ಸ್, ನೋಡ್ಸ್ ಆ್ಯಂಡ್ ಮೆಶಸ್ ಅಂತ ಕೊಟ್ಟಿದ್ದಾರೆ. ಸೊ ಕಿರ್ಚಾಫ್ಸ್ ಕರೆಂಟ್ ಲಾ ಪರ್ಟಿಕ್ಯುಲರ್ ಆಗಿ ಅಪ್ಲೈ ಆಗೋದು ನೋಡ್ಸ್ಗೆ ಮಾತ್ರ. ಓಕೆ, ಸೊ ಅದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕೊಟ್ಟರೆ ಅದು ಅಪ್ಲೈ ಆಗೋದು ಕ್ಲೋಸ್ಡ್ ಲೂಪ್ಸ್ಗೆ ಮಾತ್ರ, ಓಪನ್ ಲೂಪ್ಸ್ಗೆ ಯಾವುದೇ ರೂಲ್ ಅಪ್ಲೈ ಆಗಲ್ಲ. ಓಕೆ, ಸೊ ದೇರ್ ಇಸ್ ನೋ ಓಪನ್ ಲೂಪ್ ಇನ್ ಪ್ರಾಕ್ಟಿಕಲ್. ಓಕೆ, ಸೊ ಪ್ರಾಕ್ಟಿಕಲಲ್ಲಿ ಯಾವುದೇ ಓಪನ್ ಲೂಪ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಕಿರ್ಚಾಫ್ಸ್ ಕರೆಂಟ್ ಲಾ ಅಂದರೆ ನೋಡ್ಸ್ಗೆ ಅಪ್ಲೈ ಆಗುತ್ತೆ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತಂದರೆ ಕ್ಲೋಸ್ ಲೂಪ್ಸ್ಗೆ ಅಪ್ಲೈ ಆಗುತ್ತೆ. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾವಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದ್ರೆ ಪ್ಲೀಸ್ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದರೆ ಇನ್ ಕಮಿಂಗ್ ವೀಕ್ಸ್ ಇಟ್ ವಿಲ್ ಬಿ ಅಪ್ಲೋಡೆಡ್. ಓಕೆ, ಸೊ ಇದಾಯಿತು ಇದಕ್ಕೆ ಆನ್ಸರ್. ಆಲ್ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ KCL ಸ್ಟೇಟ್ಸ್ ದ್ಯಾಟ್, ಅಂದರೆ KCL ಸ್ಟೇಟ್ಮೆಂಟ್ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ದ ಟೋಟಲ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್. ಓಕೆ, ಸೊ ಟೋಟಲ್ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಡಿವೈಡ್ ಟು
ಟೋಟಲ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಅಂತ ನೆಕ್ಸ್ಟ್ ಆಪ್ಷನು. ಟೋಟಲ್ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಈಸ್ ಹಾಫ್ ಟು ಟೋಟಲ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಆ್ಯಂಡ್ ಟೋಟಲ್ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ಈಸ್ ನೆಗೆಟಿವ್ ಟು ಟೋಟಲ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಷ್ಟೇ ನೋಡಿ ಗೈಸ್, ಈಕ್ವಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಕರೆಂಟ್ ಒಂದು ಜಂಕ್ಷನಲ್ಲಿ ಬರುತ್ತೋ ಅಷ್ಟು ಕರೆಂಟ್ ಕೂಡ ಲೀವ್ ಆಗ್ತಾ ಇರುತ್ತೆ. ಸೊ ಅದರಿಂದ ಈಕ್ವಲ್ ಇದ್ರೆ ಮಾತ್ರ ಕರೆಕ್ಟ್ ಆಪ್ಷನ್ ಇರುತ್ತೆ. ಸೊ ಡ್ಯುವಲ್ ಅಂತಂದರೆ ಆಪೋಸಿಟ್ ಅಂತ ಅರ್ಥ, ಹಾಫ್ ಅಂದರೆ ಹಾಫ್ ನಿಮ್ಗೆ ಗೊತ್ತು. ದೆನ್ ನೆಗೆಟಿವ್ ಅಂತಂದರೆ ಅದು ಕೂಡ ಅಪೋಸಿಟೇ. ಡ್ಯುವಲ್ಲು ಅಪೋಸಿಟು ಮತ್ತು ನೆಗೆಟಿವ್ ಅಂತಂದರೆ ವ್ಯಾಲ್ಯೂ ನೆಗೆಟಿವ್ ಇರುತ್ತೆ. -2 ಇದ್ದರೆ +2 ಇರುತ್ತೆ, +2 ಇದ್ದರೆ -2 ಇರುತ್ತೆ ಅಂತ ಅರ್ಥ. ಸೊ ಅದಕ್ಕಾಗಿ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಎ, ದಟ್ ಈಸ್ ಟೋಟಲ್ ಕರೆಂಟ್ ಎಂಟ್ರಿಂಗ್ ದ ಜಂಕ್ಷನ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್. ಸೊ ಅದಕ್ಕೆ ನಾನು ಗೈಸ್ ಫಸ್ಟ್ ಥಿಯರಿ ಹೇಳೋದು. ಥಿಯರಿ ಹೇಳಿಬಿಟ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ, ಯಾಕಂದರೆ ನಿಮ್ಗೆ ಆಲ್ರೆಡಿ ಥಿಯರಿ ಗೊತ್ತಿರುತ್ತೆ. ಸೊ ಯು ಕ್ಯಾನ್ ಆನ್ಸರ್ ದೀಸ್ ಕ್ವಶನ್ಸ್ ಈಸಿಲಿ. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ನೋಡಲ್ ಅನಾಲಿಸಿಸ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳ್ತಿದ್ದಾರೆ. ಸೊ ನೋಡ್ ಅಂತಂದರೆ ನೋಡ್ಗೆ ಹಚ್ಚುವಂಥ ಅನಾಲಿಸಿಸ್. ಆಮೇಲೆ ದ ಅನಾಲಿಸಿಸ್ ವಿಚ್ ಈಸ್ ಪರ್ಫಾರ್ಮ್ಡ್ ಆನ್ ನೋಡ್ ಈಸ್ ಕಾಲ್ಡ್ ಆಸ್ ನೋಡಲ್ ಅನಾಲಿಸಿಸ್. ಅಂದರೆ ಒಂದು ಪಾಯಿಂಟ್ಗೆ ನಾವು ಏನು ಅನಲೈಸ್ ಮಾಡ್ತೀವಿ ಅದನ್ನು ನೋಡಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಅದು ಯಾವುದಕ್ಕೆ ಅಪ್ಲೈ ಆಗುತ್ತೆ, ಯಾವ ಲಾಗೆ ರಿಲೇಟೆಡ್ ಇದೆ ಅಂತ. KVL ಅಂತ ಫಸ್ಟ್ ಆಪ್ಷನು, KCL ಅಂತ ಸೆಕೆಂಡು, KWL ಅಂತ ಥರ್ಡು, KKL ಅಂತ ಫೋರ್ತ್ ಆಪ್ಷನ್ ಇದೆ. ಸೊ ಇದಕ್ಕೆ ನಮ್ಗೆ ಗೊತ್ತು ನೋಡ್ ಅನಾಲಿಸಿಸ್ ನಡೆಯೋದು KCLಗೆ, ಲೂಪ್ ಅನಾಲಿಸಿಸ್ ಅಂದರೆ KVL ಅಂತ ಆನ್ಸರ್ ಆಗ್ತಾ ಇತ್ತು. ಓಕೆ, ಸೊ ಇದು ಲೂಪ್ಗೆ ನಡೆಯುತ್ತೆ. ಓಕೆ, ಸೊ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಅದಕ್ಕೆ ಲೂಪ್ಗೆ ನಡೆಯುವಂಥದ್ದು ವೋಲ್ಟೇಜ್ ಲಾ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ನೋಡ್ಗೆ ನಡೆಯುವಂಥದ್ದು, ಸೊ ಇದು ಎದಕ್ಕೆ ನಡೆಯುತ್ತೆ, ನೋಡ್ಗೆ ನಡೆಯುತ್ತೆ. ಸೊ ಇದು ನೋಡ್ಗೆ ನಡೆಯುವಂಥ ಅನಾಲಿಸಿಸ್, ಅದನ್ನು KCL ಅಂತ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್. KCL ಈಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದ್ಯಾಟ್. ಸೊ KCLನ ಫ್ಯಾಕ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ದೇರ್ ಇಸ್ ಪಾಸಿಬಿಲಿಟಿ ಫಾರ್ ಅ ನೋಡ್ ಟು ಸ್ಟೋರ್ ಎನರ್ಜಿ, ಅಂದರೆ ಒಂದು ನೋಡು ಎನರ್ಜಿನ ಸ್ಟೋರ್ ಮಾಡುತ್ತೆ ಅಂತ ಹೇಳುತ್ತೆ. ದೇರ್ ಕೆನಾಟ್ ಬಿ ಅ ಅಕಮ್ಯುಲೇಷನ್ ಆಫ್ ಚಾರ್ಜ್ ಎಟ್ ಅ ನೋಡ್, ಅಂದರೆ ಯಾವುದೇ ಚಾರ್ಜು ನೋಡ್ ಹತ್ರ ಅಕಮ್ಯುಲೇಟ್ ಅಂದರೆ ಜಮಾ ಆಗಲ್ಲ ಅಂತ ಹೇಳ್ತಿದೆ. ಚಾರ್ಜ್ ಅಕ್ಯುಮುಲೇಷನ್ ಇಸ್ ಪಾಸಿಬಲ್ ಎಟ್ ನೋಡ್, ಅಂದರೆ ಮತ್ತೆ ಅದೇ ಚಾರ್ಜ್ ಅಂದರೆ ಚಾರ್ಜು ನೋಡ್ ಹತ್ರ ಸ್ಟೋರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಚಾರ್ಜ್ ಅಕ್ಯುಮುಲೇಷನ್ ಮೇ ಆರ್ ಮೇ ನಾಟ್ ಬಿ ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಆಂಬಿಗ್ಯುನಿಟಿ ಇದೆ. ಸೊ ಇಟ್ ಈಸ್ ಐದರ್ ವೇ. ಸೊ ಇಟ್ ಕ್ಯಾನ್ ಬಿ ಸ್ಟೋರ್, ಇಟ್ ಕಾಂಟ್ ಬಿ ಸ್ಟೋರ್ಡ್ ಅಂತ. ಸೊ ಯಾವ್ದು ಇದರಲ್ಲಿ ಸರಿಯಾಗಿರುವಂತಹ ಒಂದು ಆಯ್ಕೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆಲ್ಲರಿಗೂ ಗೊತ್ತು, ಚಾರ್ಜ್ ಹತ್ರ ಎಷ್ಟು ಎಂಟರ್ ಆಗ್ತಿರುತ್ತೋ ಒಂದು ನೋಡ್ ಹತ್ರ ಅಷ್ಟೇ ಎಕ್ಸಿಟ್ ಆಗ್ತಿರುತ್ತೆ. ಸೊ ಈ ನೋಡಲ್ಲಿ ಯಾವುದೇ ಕರೆಂಟ್ ಉಳ್ಕೊಳ್ಳಲ್ಲ. ಸೊ ಇಟ್ಸ್ ನಾಟ್ ಅ ಸ್ಟೋರಿಂಗ್ ಡಿವೈಸ್ ಆರ್ ಸಮಥಿಂಗ್ ಲೈಕ್ ಕೆಪಾಸಿಟರ್. ಸೊ ಇಟ್ಸ್ ಜಸ್ಟ್ ಆನ್ ಪಾಯಿಂಟ್, ಇಮ್ಯಾಜಿನರಿ ಪಾಯಿಂಟ್ ಇರೋದು ಗೈಸ್. ಇದೇನು ಎಲೆಕ್ಟ್ರಿಕಲ್ ನೆಟ್ವರ್ಕಲ್ಲಿ ಲೈಕ್ ಫಿಸಿಕಲ್ ಡಿವೈಸ್ ಅಂತ ಅಲ್ಲ. ಸೊ ನಾವು ಒಂದು ಜಸ್ಟ್ ಎಲೆಕ್ಟ್ರಿಕಲ್ ಅನಾಲಿಸಿಸ್ ಮಾಡ್ಕೊಳ್ಳೋಕೆ ಹುಟ್ಟಿಸಿಕೊಂಡಂಥ ನಮ್ಮ ಕನಸಿನ ಕೂಸು ಅಂತ ಹೇಳ್ಬೋದು. ಸೊ ನಾವು ಅಲ್ಲಿ ಜಸ್ಟ್ ಒಂದು ಪಾಯಿಂಟ್ನ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಸೊ ಅದರಿಂದ ಅಲ್ಲಿ ಯಾವುದೇ ಥರದಂಥ ಚಾರ್ಜು ಸ್ಟೋರ್ ಆಗಲ್ಲ. ಸೊ ದೇರ್ ಕೆನಾಟ್ ಬಿ ಆನ್ ಅಕ್ಯುಮುಲೇಷನ್ ಆಫ್ ಚಾರ್ಜ್ ಅಟ್ ನೋಡ್ ಅನ್ನೋದು ಸರಿಯಾದ ಉತ್ತರ. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ಇದು ನೋಡಿ ಪ್ರಾಬ್ಲಮ್ ಇದೆ, ಒಂಥರದಂಥ ಪ್ರಾಬ್ಲಮ್ ಅನ್ಕೊಳ್ಳಿ. ಸೊ ಇದರಲ್ಲಿ ಒಂದು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಇದೆ. ಸೊ ನೋಡ್ ಇದೆ. ಓಕೆ, ಸೊ ಇದನ್ನು ಎನ್ ಅಂತ ನಾನು ಬರಿತೀನಿ. ಎನ್ ಅಂತಂದರೆ ನೋಡ್ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಒಂದಿಷ್ಟು ಕರೆಂಟ್ ಎಂಟರ್ ಆಗ್ತಿದೆ, ಒಂದಿಷ್ಟು ಕರೆಂಟ್ ಹೊರಗಡೆ ಹೋಗ್ತಿದೆ. ಆಮೇಲೆ ನಿಮಗೆ ಈ ಡಯಾಗ್ರಾಮ್ನ ನೋಡಿ ಇದರಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಕರೆಂಟ್ ಎಂಟರ್ ಆಗ್ತಿರೋದನ್ನು ಪಾಸಿಟಿವಲ್ಲಿ ಬರ್ಕೋಬೇಕು, ಕರೆಂಟ್ ಹೊರಗಡೆ ಹೋಗ್ತಿರೋದನ್ನು ನೆಗೆಟಿವಲ್ಲಿ ಬರ್ಕೋಬೇಕು. ಸೊ ನೆಗೆಟಿವಲ್ಲಿ ಬರೆದಿರುವಂತಹ ಕರೆಂಟ್ಸು ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ, ಅಂದರೆ ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ. ಸೊ ಅದಕ್ಕೆ ಈಕ್ವಲ್ ಟು 0 ಫಾರ್ಮೆಟಲ್ಲಿ ನಾನು ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ. ಓಕೆ, ಸೊ ಈಕ್ವಲ್ ಟು ಈ ಕಡೆ ಇರುವಂಥವು ಎಂಟರ್ ಆಗ್ತಿವೆ ಅಥವಾ ಈ ಕಡೆ ಇರುವಂಥವು ಎಕ್ಸಿಟ್ ಆಗ್ತಿವೆ. ಈ ಥರನಂತ ಒಂದು ಪ್ರಾಬ್ಲಮ್ ಇದೆ. ಸೊ ವಿಡಿಯೋನ ನಾವಿಲ್ಲಿ ಪ್ಲೀಸ್ ಪಾಸ್ ಮಾಡಿ ಗೈಸ್. ಓಕೆ, ಸೊ ಟ್ರೈ ಟು ಆನ್ಸರ್ ದ ಕ್ವಶನ್. ಸೊ ಇಷ್ಟು ಥಿಯರಿ ನೀವು ಈ ವೇಳೆ ನೋಡಿದ್ದೀರಾ. ಓಕೆ, ಸೊ ಅದರಿಂದ ಆ ಥಿಯರಿನ ಸ್ವಲ್ಪ ಮಟ್ಟಿಗೆ ಅಪ್ಲೈ ಮಾಡಿ, ಅಟ್ಲೀಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಪ್ಲೀಸ್. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ನೀವು ಯಾರೂ ಕಮೆಂಟ್ಸ್ ಮಾಡಲ್ಲ ಮತ್ತು ಆಪ್ಷನ್ಸ್ ಏನು ಅಂತ ಕಮೆಂಟ್ಸಲ್ಲಿ ಯಾರೂ ಹಾಕಿಲ್ಲ ಇನ್ನೂವರೆಗೂ. ನಾನು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ, ಬಟ್ ಐ ಡೋಂಟ್ ನೋ ವೈ ಯು ಆರ್ ನಾಟ್ ರೆಸ್ಪಾಂಡಿಂಗ್. ಸೊ ಪ್ಲೀಸ್ ಟ್ರೈ ಟು ರೆಸ್ಪಾಂಡ್ ಆ್ಯಂಡ್ try to find out the correct answer for this one. Please pause this video right away and take some time, take out your pen and paper and try to solve this question. Okay, so solve ಮಾಡೋದ್ರಿಂದ ತುಂಬಾನೇ ಗೈಸ್ ಜಸ್ಟ್ ನೋಡೋದು ಅದಕ್ಕೆ ಆನ್ಸರ್ ಇದೆ ಅಂತ ಅನ್ಕೊಳ್ಳೋದಕ್ಕಿಂತ ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಚೇಂಜಸ್ ಆಗುತ್ತೆ. ಸೊ ತುಂಬಾನೇ ಈಸಿಯಾಗಿ ನೀವು
ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗುತ್ತೆ ನನ್ನ ಅಬಿಲಿಟಿ ಏನು, ನಾನು ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡ್ತೀನಿ. ಸೊ ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದಿಸ್ ಅಟ್ ಅ ಫಸ್ಟ್ ಅಟೆಂಪ್ಟ್ ದೆನ್ ಥಿಂಕ್ ದಟ್ ಯು ಆರ್ ಮಾಸ್ಟರ್. ಓಕೆ, ಸೊ ಐ ಹೋಪ್ ನೀವು ಪಾಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ ಇವಾಗ. ಸೊ ನಾನು ಸಾಲ್ವ್ ಮಾಡ್ತೀನಿ ಇವಾಗ, ಆಯಿತಾ. ಸೊ ಇವಾಗ ನೋಡಿ I1 ಇಂದ ನಾನು ಸ್ಟಾರ್ಟ್ ಮಾಡ್ತಿರೋದು. I1 ಎಂಟರ್ ಆಗ್ತಿದೆ, ಸೊ ಐ ವಿಲ್ ರೈಟ್ I1 ಹಿಯರ್. ಓಕೆ, ಸೊ I3 ಎಂಟರ್ ಆಗ್ತಿದೆ, ಸೊ ಐ ವಿಲ್ ರೈಟ್ I3 ಹಿಯರ್. ಮತ್ತು I4 ಎಂಟರ್ ಆಗ್ತಿದೆ, ಸೊ ಐ ವಿಲ್ ರೈಟ್ I4 ಹಿಯರ್. ಆ್ಯಂಡ್ I5 ಕೂಡ ಎಂಟರ್ ಆಗ್ತಿದೆ, ಸೊ I5 ನಾನು ಇಲ್ಲಿ ಬರಿತೀನಿ. ಓಕೆ, ಸೊ I5 ಕೂಡ ಎಂಟರ್ ಆಗ್ತಿದೆ. ಆಮೇಲೆ ಇವಾಗ ಇವು 3 ಎಕ್ಸಿಟ್ ಆಗ್ತಿದೆ, ಸೊ ಅದನ್ನು ಮೈನಸ್ ಅಂತ ನಾನು ಇಲ್ಲಿ ಬರ್ಕೋತೀನಿ ತಾನೆ, ಮೈನಸ್ I2 ಅಂತ, ಸಾರಿ ಓಕೆ, ಮೈನಸ್ I2 ಅಂತ ನಾನು ಫಸ್ಟ್ಗೆ ಬರಿತೀನಿ. ಓಕೆ, ಸೊ ಮೈನಸ್ I2 ಅಂತ ನಾನು ಬರೆದೆ. ನೆಕ್ಸ್ಟ್ ಮೈನಸ್ I6 ಅಂತ ಬರಿತೀನಿ, ಸಾರಿ I6 ಅಂತ ಅಂದ್ಕೊಳ್ಳಿ. ಆಮೇಲೆ ಮೈನಸ್ I7 ಅಂತ ನಾನು ಬರಿತೀನಿ. ಆಲ್ರೈಟ್, ಸೊ ಇಷ್ಟು ಬರೆದಾದ್ಮೇಲೆ ಈ ಕಡೆ ನೋಡಿ ಮೈನಸ್ ಇದೆ, ಈಕ್ವಲ್ ಟು 0 ಇದನ್ನು ಮಾಡ್ತೀವಿ. ಸೊ ನಾವು ಆ್ಯಸ್ ಯೂಶ್ವಲ್ ಡೆಫಿನಿಷನಲ್ಲಿ ಹೇಗೆ ನೋಡಿದ್ದೀವಿ ಈ ಥರ ಬರೆದ್ರೆ ಹಿಂಗಾಗುತ್ತೆ. ಓಕೆ, ಸೊ ಅದೇ ಅಕಸ್ಮಾತ್ ನಾನು ಈ ಮೈನಸ್ ಇರೋದನ್ನು ಈ ಕಡೆ ತೊಗೊಂಬಂದರೆ ಈಕ್ವಲ್ ಟು ಈ ಕಡೆ ಪ್ಲಸ್ ಆಗುತ್ತೆ. ಸೊ ಆವಾಗ ಇಕ್ವೇಷನ್ ಏನಾಗುತ್ತೆ, I1 ಪ್ಲಸ್ I3 ಪ್ಲಸ್ I4, I1 ಪ್ಲಸ್ ಇಲ್ಲಿ I ಮಿಸ್ ಆಗಿದೆ. ಓಕೆ, ಸೊ I1 ಪ್ಲಸ್ I3 ಪ್ಲಸ್ I4 ಪ್ಲಸ್ I5 ಈಸ್ ಈಕ್ವಲ್ ಟು I2 ಪ್ಲಸ್ I6 ಪ್ಲಸ್ I7 ಅಂತ. ಸೊ ಯಾವ್ದು ಆಪ್ಷನ್ ಕರೆಕ್ಟಾಗಿದೆ, I1 ಪ್ಲಸ್ I3 ಪ್ಲಸ್ I4 ಪ್ಲಸ್ ಓಕೆ, ಸೊ I5 ಈ ಕಡೆ ಬಂದಿದೆ, ಬಟ್ ಈ I5 ಪಾಸಿಟಿವಲ್ಲಿ ಇರಬಾರ್ದು. ಸೊ ಇದು ಎಂಟರ್ ಆಗ್ತಿದೆ ಅಂದರೆ ಈ ಕಡೆನೇ ಇರಬೇಕು. ಸೊ ಇದು ಆಪ್ಷನ್ ತಪ್ಪು. ಸೊ ಒಂದೊಂದಾಗಿ ಕಂಪೇರ್ ಮಾಡ್ತಾ ಬರೋಣ. ಸೊ I1 ಪ್ಲಸ್ I3 ಪ್ಲಸ್ I4 ಪ್ಲಸ್ I5, I1 I3 I4 I5 ಓಕೆ ಕರೆಕ್ಟಾಗಿದೆ ಫಸ್ಟ್ ಹಾಫು, ಈಕ್ವಲ್ ಟು I6 I2 I7, I6 I2 I7. ಆಲ್ರೈಟ್, ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಎಂಟರ್ ಆಗ್ತಿರೋದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ. ಓಕೆ, ಸೊ ನೋಡಿ 1 3 4 5 1 3 4 5 ಎಂಟರ್ ಆಗ್ತಿದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ. 6 2 ಮತ್ತು 7 ಹೊರಗಡೆ ಹೋಗ್ತಿದೆ, ರೈಟ್ ಸೈಡಲ್ಲಿದೆ. 6 2 7. ಸೊ ಅದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ, ದ್ಯಾಟ್ ಈಸ್ ದ್ಯಾಟ್ ಪರ್ಟಿಕ್ಯುಲರ್ ಇಕ್ವೇಷನ್. ಓಕೆ, ಸೊ ಈ ಥರ ಅಂತ ಪ್ರಾಬ್ಲಮ್ ಬಂದರೆ ಈ ರೀತಿ ಅಪ್ರೋಚ್ ಮಾಡಿ. ಸೊ ನೀವು ಒಂದು ರೆಫರೆನ್ಸ್ ಬುಕ್ ತೊಗೊಂಡ್ಬಿಟ್ಟು ಅದರಲ್ಲಿ ತುಂಬ ಈ ಥರದ ಪ್ರಾಬ್ಲಮ್ಸನ್ನು ತಾರೆ. ಸೊ ಆವಾಗ ನೀವು ನೀಟಾಗಿ ಅದನ್ನು ಒಂದಿಷ್ಟು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ, ಒಂದು 10 ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅವಾಗ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಇದಕ್ಕಿಂತ ಈ ಥರ ಅಂತ ಕ್ವಶನ್ಸಿಗೆ ಕೇಳೋದು ಗೈಸ್, ತುಂಬ ಟಫ್ ಕ್ವಶನ್ಸ್ ಅಂದರೆ ಹಬ್ಬಬ್ಬ ಅಂದರೆ ಈ ರೇಂಜಿಗೆ ಕೇಳ್ತಾರೆ. ಯಾಕಂದರೆ ಅವರು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಬೇಸಿಕ್ಸ್ ಮಾತ್ರ. ಸೊ ಅದರಿಂದ ನಿಮಗೆ ಜಾಸ್ತಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಕೇಳೋಕ್ಕಾಗಲ್ಲ, ಯಾಕಂದರೆ ಬೇಸಿಕ್ ನಾಲೆಜ್ ಇರುತ್ತೆ ಅಷ್ಟೇ. ಆಲ್ರೈಟ್, ಸೊ that's about 5th question. So move to the next one here. So solve the following ಅಂತ ಕೊಟ್ಟಿದ್ದಾರೆ. ಓಕೆ ಗೈಸ್, ಸೊ ಇವಾಗ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡಿ. ರೈಟ್, ಸೊ 70 ವೋಲ್ಟ್ ಇನ್ಪುಟ್ ವೋಲ್ಟೇಜ್ ಇದೆ, 5 ಓಮ್ ರೆಸಿಸ್ಟೆನ್ಸು, ದೆನ್ 7 ಓಮು, ದೆನ್ ಇಲ್ಲಿ ಅನ್ನೋನ್ ರೆಸಿಸ್ಟೆನ್ಸ್ R ಅಂತ ಕೊಟ್ಟಿದ್ದಾರೆ. ಈ ಕಡೆಯಿಂದ ಕರೆಂಟ್ I ಬರುತ್ತೆ, ಈ ಕಡೆ 2 ಆಂಪಿಯರ್ ಹೋಗ್ತಾ ಇದೆ. ಅಂದರೆ ಈ ಕಡೆ ಬರೋದು ಎಷ್ಟಿರುತ್ತೆ, I-2. ಸೊ ಐಯಲ್ಲಿ ಟೋಟಲ್ ಕರೆಂಟ್ I, ಅದರಲ್ಲಿ 2 ಆಂಪಿಯರ್ ಈ ಬ್ರಾಂಚಲ್ಲಿ ಹೋದರೆ ಈ ಕಡೆ ಎಷ್ಟು ಉಳಿಯುತ್ತೆ, I-2 ಅಂತ ಉಳಿಯೋದು. ಓಕೆ, ಸೊ ಇದಿಷ್ಟಾಯಿತು ಪ್ರಾಬ್ಲಮ್ ಬಗ್ಗೆ. ನೆಕ್ಸ್ಟ್ ಆಪ್ಷನ್ಸ್ ಇದೆ 17 18 19 ಆ್ಯಂಡ್ 20.5 ಅಂತ. ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ ನಮಗೆ. ಸೊ ಓಕೆ, ಸೊ ನಾವಿಲ್ಲಿ KVL ಅನ್ನು ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ KVL. ಸೊ ಇದಕ್ಕೆ ನೀವು KVL ಕಲಿಲೇಬೇಕಾಗುತ್ತೆ ಗೈಸ್. ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ನಿಮಗೆ ಇದು ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, KVL ನೀವು ಕಲ್ತಾದ್ಮೇಲೆ ಇದು ಅರ್ಥ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋ ನೋಡಿ ನಾವು KVL ಬಗ್ಗೆ ಅಪ್ಲೋಡ್ ಮಾಡ್ತೀವಿ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ ಇದು ಏನಿದೆ ಅಂತ. ಓಕೆ, ಸೊ KVL ಅಂದರೆ ಇಷ್ಟೇ ಗೈಸ್, ಇಲ್ಲಿ ಬರುವಂಥ ವೋಲ್ಟೇಜ್ ಎಲ್ಲವನ್ನು ಸೇಮ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದನ್ನು 0ಗೆ ಈಕ್ವೇಟ್ ಮಾಡಬೇಕು ಅಷ್ಟೇ. ಸೊ ಇದರಲ್ಲೆಲ್ಲ ಕರೆಂಟ್ಸ್ ಆ್ಯಡ್ ಮಾಡಿ 0 ಮಾಡ್ತೀವಿ KCLಲ್ಲಿ. ಸೊ ಇದರಲ್ಲಿ ವೋಲ್ಟೇಜಸ್ ಆ್ಯಡ್ ಮಾಡಿ 0 ಮಾಡಬೇಕು. ಸೊ ಇಫ್ ಯು ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನಲ್ಲೇ ಹೋದರೆ ವೋಲ್ಟೇಜ್ನ ಪಾಸಿಟಿವ್ ಅಂತ ತೊಗೋಬೇಕು, ಅದರ ಅಪೋಸಿಟಲ್ಲಿ ಹೋದರೆ ನೆಗೆಟಿವ್ ಅಂತ ತೊಗೋಬೇಕು. ಓಕೆ, ಸೊ ಪಾಸಿಟಿವ್ ಎಂಡಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಇಲ್ಲಿ. ಸೊ ಪಾಸಿಟಿವ್ 70 ಅಂತ ತೊಗೋತೀನಿ, 70 ವೋಲ್ಟ್. ಮೈನಸ್ 5I ಅಂತ ಬರೆದಿದ್ದೀನಿ, ಯಾಕಂದರೆ V = I × R ಅಂತ ಇದೆ ತಾನೇ ಫಾರ್ಮುಲಾ. ಸೊ V = I × R, ಓಮ್ಸ್ ಲಾ ಇಂದ ನಮಗಿದು ಗೊತ್ತು. ಸೊ ಓಮ್ಸ್ ಲಾ V = I × R ಅಂತ ಹೇಳುತ್ತೆ.
ಸೊ ನಮಗೆ ನಾನು ವೋಲ್ಟೇಜ್ ಫೈಂಡ್ ಔಟ್ ಮಾಡಬೇಕಾಗಿದೆ ಇಲ್ಲಿ ಎಷ್ಟಿದೆ ಅಂತ. ಸೊ ಈ ವೋಲ್ಟೇಜ್ ಫೈಂಡ್ ಔಟ್ ಮಾಡೋಕ್ಕೆ ನಾನು I × R ಯೂಸ್ ಮಾಡ್ತೀನಿ. I ಎಷ್ಟಿದೆ, I ವ್ಯಾಲ್ಯೂ I ಅಂತಲೇ ಇರೋದಿಲ್ಲಿ. ಆಮೇಲೆ ರೆಸಿಸ್ಟೆನ್ಸ್ 5 ಓಮ್ ಇದೆ. ಸೊ ಅದಕ್ಕೆ I × R ಹಾಕಿದಾಗ 5 × I ಆಗುತ್ತೆ ನನಗೆ. ಅಂದರೆ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ನ ಮಲ್ಟಿಪ್ಲಿಕೇಶನ್ ಅದು. ಇದು ಇಲ್ಲಿರುವಂಥ ವೋಲ್ಟೇಜ್. ನೆಕ್ಸ್ಟ್ ಎಲ್ಲಿ ಬರ್ತೀನಿ ನಾನು ಇವಾಗ, ಇಲ್ಲಿ ಬಂದೆ. ಇಲ್ಲಿ ಬಂದಾಗ ಈ ಥರ ಒಂದು ಲೂಪು, ಇದು ಒಂದು ಲೂಪು ಮತ್ತು ಇನ್ನೊಂದು ಲೂಪು, ಇದು ಒಂದು ಲೂಪ್ ಇರುತ್ತೆ ಈ ಥರ. ಓಕೆ, ಸೊ 2 ಲೂಪು, ಅದಕ್ಕೆ ಕ್ಲೋಸ್ ಲೂಪ್ಗೆ ಅಷ್ಟೇ ಅಪ್ಲೈ ಆಗ್ಬೋದು ಅಂತ ಹೇಳೋದು. ಸೊ ಆವಾಗ 7 × I ಮೈನಸ್, ಐ ಮೀನ್ ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಎಷ್ಟಿದೆ, I - 2 ಇದೆ. ಸೊ = 0 ಅಂತ ಆಯಿತು. ಸೊ ಇವಾಗ ನೋಡಿ ಅನ್ನೋನ್ ಕ್ವಾಂಟಿಟಿ ಇರೋದು I ಮಾತ್ರ. ಸೊ ಏನು ಮಾಡ್ತೀರಾ ಇವಾಗ, 7 × I 7 ಆಯಿತು, 7 14 ಆಯಿತು. ಸೊ ಇದೆಲ್ಲ ಈ ಕಡೆ ಹಾಕ್ಕೊಂತೀವಿ. ಆಮೇಲೆ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ 70/10 ಹೀಗಾಗುತ್ತೆ. ಸೊ ಆವಾಗ ನಿಮಗೆ 7 ಆಂಪಿಯರ್ ಅಂತ ಬರುತ್ತೆ. ಸೊ ಇದು ನಿಮ್ಗೆ ಗೊತ್ತು ಒಂದು ಈಕ್ವೇಷನ್ ಇದ್ದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಆಲ್ ರೈಟ್. ಸೊ ನೆಕ್ಸ್ಟ್ ಏನಿದೆ, KVL ಟು ಸೆಕೆಂಡ್ ಲೂಪ್, ಅಂದರೆ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಸೆಕೆಂಡ್ ಲೂಪಿಗೆ ಅಪ್ಲೈ ಮಾಡುವಂತಿದ್ದಾರೆ. ಸೊ 7 × I - 2 ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. 7 × I - 2. ನೆಕ್ಸ್ಟ್ ಕಾಂಪೋನೆಂಟ್ ಯಾವುದಿದೆ, R ಇದೆ. ಸೊ ಇದರಲ್ಲಿ ಎಷ್ಟು ಫ್ಲೋ ಆಗ್ತಿದೆ ಕರೆಂಟು, ಎಷ್ಟಾಗ್ತಿದೆ, 2 ಆಂಪಿಯರ್ ಬರ್ತಿದೆ. ಸೊ ಅದಕ್ಕೆ 2 × R ಮಾಡಿದೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನನಗೆ ಗೊತ್ತು I ವ್ಯಾಲ್ಯೂ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ. ಸೊ = 0 ಅಂತ ನಾನು ಇಕ್ವೇಟ್ ಮಾಡಿರ್ತೀನಿ. ಸೊ ದೆನ್ I ವ್ಯಾಲ್ಯೂ 7 ಅಂತ ಹಾಕಿದ್ರೆ 7 49, 7 14 - 2R. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್ ಯು ವಿಲ್ ಗೆಟ್ 17.5. ಸೊ ಇದರಲ್ಲಿ ಜಸ್ಟ್ KVL ಅಪ್ಲೈ ಮಾಡೋದಿದೆ, ಮತ್ತೊಂದೇನಿಲ್ಲ ಗೈಸ್. ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಪ್ಲೀಸ್ ಡೋಂಟ್ ವರಿ. ಸೊ ದಿಸ್ ಟೈಪ್ ಆಫ್ ಅಂದರೆ ಈ ಥರನಾದಂಥ ಕ್ವಶನ್ ಜಾಸ್ತಿ ಕೇಳಲ್ಲ, ತುಂಬ ಕಾಂಪ್ಲಿಕೇಟೆಡ್ ಟೈಪ್ ಅನಿಸುತ್ತೆ. ಐ ಮೀನ್ ಇಫ್ ಯು ಆರ್ ಬಿಗ್ನರ್. ಸೊ ಒನ್ಸ್ ಯು ಪ್ರಾಕ್ಟೀಸ್ ಸಮ್ ಕ್ವಶನ್ಸ್ ಆಫ್ ದಿಸ್ ಕೈಂಡ್, then it will be very easy for you to understand these questions and solve them pretty easily. Okay, so ನಾನೇನು ಸಜೆಸ್ಟ್ ಮಾಡ್ತೀನಿ ಗೈಸ್ ನಿಮ್ಗಂತಂದರೆ, ಸೊ ನೀವು ವೀಡಿಯೋಸ್ ನೋಡಿ, ಅಫ್ಕೋರ್ಸ್ ಅಲ್ಲಿ ಮಟೀರಿಯಲ್ ಸಿಗುತ್ತೆ, ನೀವು ಅದನ್ನು ಫಾಲೋ ಮಾಡಿ. ಬಟ್ ನೀವೊಂದು ರೆಫರೆನ್ಸ್ ಬುಕ್ ತೊಗೊಂಡ್ರೆ, ಐ ಮೀನ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಬುಕ್ ಅಂತ ಸಿಗುತ್ತೆ. ಸೊ ಆ ನೀವು ಬುಕ್ ಅದನ್ನು ಸ್ವಲ್ಪ ಜಾಸ್ತಿ ಓದಬೇಡಿ, ಸ್ವಲ್ಪನೇ ಇಂಟ್ರೊಡಕ್ಷನಲ್ಲಿ ಏನಿರುತ್ತೆ ಮತ್ತು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕೊಟ್ಟಿರ್ತಾರೆ, ಅಷ್ಟನ್ನೇ ಓದ್ಕೊಳ್ಳೋದು ನೀವು. ಅದರಲ್ಲಿ ತುಂಬಾ ನೀಟಾಗಿರೋಂಥ ಪ್ರಾಬ್ಲಮ್ಸ್ ಇರುತ್ತೆ, ಇದಕ್ಕಿಂತ ನೀಟಾಗಿರೋದು, ಮತ್ತು ತುಂಬ ಈಸಿನೂ ಇರುತ್ತೆ. ಅದರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರನಾದಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ ಅಂತ. ಸೊ ಅದರಿಂದ ಐ ಸಜೆಸ್ಟ್ ನೀವು ಒಂದು ಬುಕ್ ಪರ್ಚೇಸ್ ಮಾಡಿ ಮತ್ತು ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ ನಿಮ್ಗೆ ಗೊತ್ತಿರುವಂಥದ್ದು ಒಂದು ಆಥರ್ನ ಫಾಲೋ ಮಾಡ್ಬೋದು, ಅಥವಾ ನೀವು ಬೇಕಂದರೆ ನಾನು ಇನ್ನೊಂದು ಸಪ್ರೇಟ್ ವೀಡಿಯೋನಲ್ಲಿ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಪ್ಲೀಸ್ ನೀವು ಯಾರೂ ಕಮೆಂಟ್ ಮಾಡ್ತಿಲ್ಲ. ಸೊ ನಿಮಗೆ ಐ ಮೀನ್ ರೆಫರೆನ್ಸ್ ಬುಕ್ ಹೆಸರು, ಆಥರು ಮತ್ತು ಯಾವ ಆಥರ್ ರೆಫರ್ ಮಾಡಬೇಕು ಅಂತ ಬೇಕು ಅಂದರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ, ನಾವು ಖಂಡಿತ ಅದ್ರ ಮೇಲೆ ವೀಡಿಯೋ ಮಾಡ್ತೀವಿ ಪ್ಲೀಸ್. ಆಲ್ ರೈಟ್, ಸೊ we'll move to the next question now. So 7th one, the basic laws for analyzing an electric circuit are. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಒಂದಿದೆ, ಅದನ್ನು ಅನಲೈಸ್ ಮಾಡಬೇಕಂದ್ರೆ ಬೇಸಿಕ್ ಯಾವ ಲಾಸ್ನ ನಾವು ಫಾಲೋ ಮಾಡಬೇಕು ಅಂತ ಕ್ವಶನ್ ಇದೆ. ಸೊ ಫ್ಯಾರಡೇಸ್ ಲಾನ ಫಾಲೋ ಮಾಡಬೇಕಾ, ನ್ಯೂಟನ್ಸ್ ಲಾನ ಫಾಲೋ ಮಾಡಬೇಕಾ, ಐನ್ಸ್ಟೈನ್ಸ್ ಲಾನ ಫಾಲೋ ಮಾಡಬೇಕಾ, ಅಥವಾ ಕಿರ್ಚಾಫ್ಸ್ ಲಾನ ಫಾಲೋ ಮಾಡಬೇಕಂತ ಕೇಳ್ತಿದ್ದಾರೆ. ಸೊ ನಮ್ಗೆ ಗೊತ್ತು ಯಾವಾಗಲೂ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಅಂದರೆ ಬರೋದೇ ಕಿರ್ಚಾಫು. ಓಕೆ, ಸೊ ಫ್ಯಾರಡೆ ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಕು, ಡೈನಮೋ ಅದರಲ್ಲೆಲ್ಲ ಬರ್ತಾನೆ. ನ್ಯೂಟನು ಇದು ಫೋರ್ಸ್, ನ್ಯೂಟನ್ನ 3 ನಿಯಮಗಳು ಬರುತ್ತೆ. ಐನ್ಸ್ಟೈನ್ ಅಂತಂದರೆ ಇದು ಟೈಮು, ಎನರ್ಜಿ, ಮಾಸ್ ಆಫ್ ದ ಅರ್ತ್ ಆ್ಯಂಡ್ ಯಾವುದ್ಯಾವುದೋ ಫಾರ್ಮುಲಾನ ಅವ್ರು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಅಷ್ಟೆಲ್ಲ ಅವ್ರಿಗೆ ಬರುತ್ತೆ. ಸೊ ಅದರಿಂದ ಕಿರ್ಚಾಫ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಲ್ ರೈಟ್, ಸೊ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ಅ ಪ್ಲೇಸ್ ವೇರ್ 2 or more ನೆಟ್ವರ್ಕ್ ಎಲಿಮೆಂಟ್ಸ್ ಮೀಟ್ ಈಸ್ ಕಾಲ್ಡ್ ಆ್ಯಸ್. ಅಂದರೆ ಒಂದು ನೆಟ್ವರ್ಕ್ ಇದೆ, ಅದರಲ್ಲಿ 2 ಎಲಿಮೆಂಟ್ ಇದೆ ಈ ಥರ. ಓಕೆ, ಸೊ 2 ಎಲಿಮೆಂಟು ಮೀಟ್ ಆಗ್ತಿದೆ, ಈ ಪ್ಲೇಸನ್ನು ಏನಂತೀವಿ ಅಂತ ಕರಿತಿದ್ದಾರೆ. ನೋಡ್ ಅಂತೀವಿ, ಸೋರ್ಸ್ ಅಂತೀವಿ, ಡೆಸ್ಟಿನೇಷನ್ ಅಂತೀವಿ, ಅಥವಾ ಲೂಪ್ ಅಂತೀವಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಲೂಪ್ ಅಂತಂದರೆ ಒಂದು ಕ್ಲೋಸ್ಡ್ ಲೂಪ್ ಥರ ಇರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಇರುತ್ತೆ, ಕೆಪಾಸಿಟರ್ ಇರುತ್ತೆ, ಏನೇನೋ ಇರುತ್ತೆ. ಬಟ್ ಯಾವ ಪಾಯಿಂಟಿಂದ ಸ್ಟಾರ್ಟ್ ಆಗಿರುತ್ತೋ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಅದರ ಎಂಡಿಂಗ್ ಪಾಯಿಂಟು ಸೇಮ್ ಇರುತ್ತೆ. ಸೊ ಬಂದು ಅಲ್ಲೇ ಸೇರೋದು ಮತ್ತೆ ಅದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟಿಂಗ್ ಪಾಯಿಂಟು ಏನೇನೋ ಮಾಡ್ಕೊಂಡು ಬಂದುಬಿಟ್ಟು ಮತ್ತೆ ವಾಪಸ್ ಅಲ್ಲೇ ಸೇರ್ತಿದೆ. ಸೊ ಇದಕ್ಕೆ ಕ್ಲೋಸ್ ಲೂಪ್ ಅಂತ ಕರೆಯೋದು. ಓಕೆ, ಸೊ ಇದಾಯಿತು ಕ್ಲೋಸ್ ಲೂಪ್ ಬಗ್ಗೆ. ನೆಕ್ಸ್ಟ್ ಡೆಸ್ಟಿನೇಷನ್ ಅಂತಂದರೆ ನಿಮ್ಗೆ ಗೊತ್ತು, ಡೆಸ್ಟಿನೇಷನ್ ಅಂತಂದರೆ ನಮ್ಮ ಗುರಿ ಅಂತ ಅರ್ಥ. ಸೋರ್ಸ್ ಅಂತಂದರೆ ಇವಾಗ ಒಂದು ಪವರ್ ಸಪ್ಲೈ ಇದೆ ಅಂತ ತಿಳ್ಕೊಳ್ಳಿ. ಪವರ್ ನಿಮ್ಮ ಹತ್ರ ಇದು ನಿಮ್ಮ ಮನೆ ಇದೆ. ಓಕೆ, ಸಪ್ಲೈ ಚೈನ್ ಅಂತ ಕನ್ಸಿಡರ್ ಮಾಡಿ. ಆಮೇಲೆ ಇಲ್ಲಿ ಒಂದು ಡ್ಯಾಮ್ ಇದೆ, ಇಲ್ಲಿ ಡ್ಯಾಮಿಂದ ನೀರು ಬರ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಜನರೇಟರ್ ಕೂಡಿಸಿದ್ದಾರೆ. ಸೊ ಇದರಿಂದ ಎಲೆಕ್ಟ್ರಿಸಿಟಿ ಗ್ರಿಡ್ಡಿಗೆ ಬರುತ್ತೆ
ಗ್ರಿಡ್ಡಿಂದ ಈ ಟ್ರಾನ್ಸ್ಮಿಷನ್ ಟವರ್ಸ್ ಇರುತ್ತೆ, ಇದಕ್ಕೆ ಬರುತ್ತೆ. ಓಕೆ, ಟ್ರಾನ್ಸ್ಮಿಷನ್ ಟವರಿಂದ ನಿಮ್ಮ ಮನೆಗೆ ಬಂತು, ನಿಮ್ಮ ಮನೆಯಿಂದ ನಿಮ್ಮ ಮೊಬೈಲ್ ಫೋನಲ್ಲಿ ಬಂತು. ಓಕೆ, ಸೊ ಯು ಆರ್ ಸಿಟ್ಟಿಂಗ್ ಹಿಯರ್ ಅ ಸ್ಮಾರ್ಟ್ ಗೈ ಯೂಸಿಂಗ್ ಅ ಮೊಬೈಲ್ ಫೋನ್. ಓಕೆ, ಸೊ ಯು ಆರ್ ಯೂಸಿಂಗ್ ದಿಸ್ ಮೊಬೈಲ್ ಫೋನ್, ರೈಟ್? ಆಲ್ ರೈಟ್. ಸೊ ಇದರಲ್ಲಿ ಸೋರ್ಸ್ ಅಂದರೆ ಯಾವ್ದು ಬರುತ್ತೆ? ಸೋರ್ಸ್ ಅಂದರೆ ಈ ಕಡೆ ಎಲ್ಲಿ ಪವರ್ ಸಪ್ಲೈ ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಪವರ್ ಸಪ್ಲೈ ಅಥವಾ ವಿತ್ ರೆಸ್ಪೆಕ್ಟ್ ಟು ನಾವು ಪವರ್ ಕನ್ಸಿಡರ್ ಮಾಡಿದಾಗ ಸೋರ್ಸ್ ಅಂದರೆ ಎಲ್ಲಿ ಪವರ್ ಜನರೇಟ್ ಆಗ್ತಿದೆ ಅದು ಬಂತು. ಓಕೆ, ಸೊ ಇದೆಲ್ಲ ನೀರಿದೆ ಗೈಸ್ ಹಿಂದ್ಗಡೆ. ಓಕೆ, ಡೆಸ್ಟಿನೇಷನ್ ಅಂತಂದರೆ ಏನಿದೆ? ನಿಮ್ಮ ಮೊಬೈಲ್ ಫೋನು ಇದು ಡೆಸ್ಟಿನೇಷನು. ಸೊ ಪವರ್ ಎಲ್ಲಿ ಕನ್ಸ್ಯೂಮ್ ಆಗ್ತಿದೆ? ನಿಮ್ಮ ಮೊಬೈಲ್ ಫೋನಲ್ಲಿ ಕನ್ಸ್ಯೂಮ್ ಆಗ್ತಿದೆ. ಓಕೆ, ಇದು ಸೋರ್ಸು, ಇದು ಡೆಸ್ಟಿನೇಷನು. ಇದಕ್ಕೆ ಅಂತಾರೆ ಸೋರ್ಸ್ ಮತ್ತು ಡೆಸ್ಟಿನೇಷನ್ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ಪವರ್ ಸಪ್ಲೈ. ಓಕೆ, ಸೊ ನೋಡ್ ಅಂದ್ರೆ ಏನಿರುತ್ತೆ? ನೋಡ್ ಅಂದ್ರೆ ಆಲ್ರೆಡಿ ಹೇಳಿದಾಗೆ ಒಂದು ಎಂಟರ್ ಆಗ್ತಿರುತ್ತೆ ಕರೆಂಟು, ಒಂದು ಲೀವ್ ಆಗ್ತಿರುತ್ತೆ. ಒಂದು ಲೀವ್ ಆಗ್ಬೋದು, ಎರಡು ಲೀವ್ ಆಗ್ಬೋದು, ಒಂದು ಎಂಟರ್ ಆಗ್ಬೋದು, ಎರಡು ಎಂಟರ್ ಆಗ್ಬೋದು. ಬಟ್ ದ ನೆಟ್ ಅಮೌಂಟ್ ಆಫ್ ಕರೆಂಟ್ ವಿಚ್ ಈಸ್ ಪ್ರೆಸೆಂಟ್ ಆಟ್ ಅ ಪರ್ಟಿಕ್ಯುಲರ್ ನೋಡ್ ವಿಲ್ ಬಿ 0 ಅಂತ ಒಂದು ಫೈನಲ್ ಇರುತ್ತೆ. ಓಕೆ, ಸೊ ಅದರಿಂದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ನೋಡ್. ಆಲ್ ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ಇಟ್ಸ್ ಅ ಟೈಪ್ ಆಫ್ ಅಪ್ಲೈಡ್ ಕ್ವಶನ್. ಅಂದರೆ ಕ್ವಶನ್ ಇಂಡೈರೆಕ್ಟ್ ಇರುತ್ತೆ. ದ ಲಾ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಟ್ ಸರ್ಕಲ್ ಇನ್ ರಿಯಲ್ ಲೈಫ್ ಈಸ್. ಸೊ ರೋಡ್ ಇದೆ ಅಂದ್ಕೊಳ್ಳಿ, ರೋಡಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲಲ್ಲಿ ಎಷ್ಟು ಇರುತ್ತೆ? ನಾರ್ಮಲ್ ಆಗಿ ರೋಡ್ಸ್ 4 ಇರುತ್ತೆ. ಓಕೆ, ಸೊ ಈ ಥರ ಇರುತ್ತೆ ಸರ್ಕಲ್ ಸಿಚುವೇಶನ್. ಈ ಕಡೆಯಿಂದ ವಾಹನಗಳು ಬರ್ತಿರುತ್ತೆ, ಈ ಕಡೆಯಿಂದ ವೆಹಿಕಲ್ಸ್ ಬರ್ತಿರುತ್ತೆ. ಸೊ ಈ ಥರ ಟರ್ನ್ ಆಗಿ ಹೋಗ್ತಾರೆ. ಸೊ ಇದರಲ್ಲಿ ಯಾವ ಲಾನ ಅಪ್ಲೈ ಮಾಡ್ಬೋದು ಅಂತ ಅವ್ರು ಕೇಳ್ತಿದ್ದಾರೆ. ಸೇಮ್ ಆಪ್ಷನ್ಸ್ ಇದೆ, ಫ್ಯಾರಡೆ, ನ್ಯೂಟನ್, ಐನ್ಸ್ಟೈನ್ ಆ್ಯಂಡ್ ದೆನ್ ಕಿರ್ಚಾಫ್ ಅಂತ. ಸೊ ನಮಗೆಲ್ಲರಿಗೂ ಗೊತ್ತು ಇದು ನೋಡು ಮತ್ತು ಇದೆಲ್ಲ ಎಲೆಕ್ಟ್ರಿಕ್ ಬ್ರಾಂಚಸ್ ಥರ. ಸೊ ಅದಕ್ಕೆ ನಾವು ಅಪ್ಲೈ ಮಾಡೋದು ಕಿರ್ಚಾಫ್ಸ್ ಲಾ ಅಂತ. ಸೊ ದ್ಯಾಟ್ಸ್ ವೈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ಇದಾಗಿತ್ತು ಗೈಸ್ ಇವತ್ತು ಕಿರ್ಚಾಫ್ ಲಾ ಬಗ್ಗೆ ಏನು ಇನ್ಫಾರ್ಮೇಷನ್ ಮತ್ತು ಪಾಸಿಬಲ್ ಕ್ವಶನ್ಸ್ ವಿಚ್ ಆರ್ ಆಸ್ಡ್ ಪ್ರೀವಿಯಸ್ಲಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಮತ್ತು ಒಳ್ಳೇದನಿಸಿದೆ. ಸೊ ನಿಮಗೆ ವಿಡಿಯೋ ಒಳ್ಳೇದನಿಸಿದರೆ, ಕಂಟೆಂಟ್ ಒಳ್ಳೇದನಿಸಿದರೆ ಪ್ಲೀಸ್ ಗೈಸ್ ವಿಡಿಯೋನ ಲೈಕ್ ಮಾಡಿ. ಮತ್ತು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರನಾದಂಥ PSI ವೈರ್ಲೆಸ್ ಮತ್ತು ಕರ್ನಾಟಕದ ಯಾವುದೇ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಟ್ಟಿಂಗ್ ಎಡ್ಜ್ ಮಟೀರಿಯಲ್ ಏನಿರುತ್ತೆ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಮತ್ತು ಅದ್ರ ಮೇಲೆ ಸೂಟೇಬಲ್ ಎಕ್ಸ್ಪ್ಲನೇಷನ್ ಕೂಡ ನಮ್ಮ ಟೀಮಿಂದ ಕೊಡ್ತಾರೆ. ಮತ್ತು ನಿಮಗೆ ಇವೆಲ್ಲ ನೋಟ್ಸು ಅಥವಾ ರೆಫರೆನ್ಸ್ ಬುಕ್ ಏನಾದರೂ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾವು ಅದಕ್ಕೆ ಖಂಡಿತ ನಿಮಗೆ ಸಜೆಷನ್ಸ್ ಕೂಡ ಕೊಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.